I'm to a teacher, Joseph's, 5 years in St. Joseph's Convent, and I'm the product of St. Joseph's Convent. And because of this president post only, I have come here in before you as a teacher. As a teacher I have come, and really we have to put up our collars up. So the society is because of the teachers. The more we give for the product for the children, the KGF children should flourish because of the teachers. Yes or no? Really we should thank God for selecting us as teachers, so that we can do our best for the children, and for the coming generation we have to give good product for the children. As a teacher, just like not a name for the teacher, we should bring up the name of Savitri Bai. She was the first teacher in the society. So we are very proud to say that we too are the teachers, and today I am standing as a president, CMC president, because of the teacher profession only. So I wish you all to do your best for your children. Think they are your children and do your best for them. Thank you. ಧನ್ಯವಾದಗಳು. ಮತ್ತೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಉತ್ತಮ ಆಯುಸ್ಸು, ಆಯುರಾರೋಗ್ಯ ಭಾಗ್ಯದೊಂದಿಗೆ ನಿಮ್ಮ ಸೇವೆಯು ಎಲ್ಲರನ್ನು ತಲುಪುವಂತಾಗಲಿ. ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ ಎಂದು ಅಕ್ಷರದ ಅಬಂದಿರೊಂದಿಗೆ ನಮ್ಮ ಮಾನ್ಯ CMC ಮೇಡಮ್ ರವರು ಭಾವಚಿತ್ರವನ್ನು ತೆಗೆದುಕೊಳ್ತಿದ್ದಾರೆ. ಧನ್ಯವಾದಗಳು ಮೇಡಮ್. पर इन सब की शुरुआत कब हुई? ये कहानी है 19वीं सदी की, जहां भारत देश कई सामाजिक कृत्य जैसे विधवाओं का शोषण, बाल विवाह, देवदासी, सती जैसी प्रथाओं में जकड़ा हुआ था। पुरुष प्रधान संस्कृति में स्त्री का पढ़ना मानो अभिशाप था। ऐसे में क्या होगा स्त्री का भविष्य, क्या होगी स्त्री की दशा, वो एक स्त्री ही समझ सकती थी। और यही बदलाव लाने के लिए 2 रणरागिनियों ने जन्म लिया, जिनके नाम थे सावित्रीबाई फुले और फातिमा शेख। ಏನು ಹೆಣ್ಣನ್ನು ಒಂದು ಭೋಗದ ವಸ್ತುವಾಗಿ ಕಂಡಂತಹ ಒಂದು ಕಠೋರ ಸಮಾಜ ನಮ್ಮದಾಗಿತ್ತು. ಆ ಒಂದು ಸಮಾಜದಲ್ಲಿ ನಾವಿದ್ದೆವು. ಆ ಒಂದು ಕಾಲಘಟ್ಟದಲ್ಲಿ ಜನಿಸಿದಂತಹ ಶ್ರೀಯುತ ಅವರ ಮಡದಿಯಾಗಿರುವಂತಹ ಇವತ್ತು ನಾವು ಏನು ಸ್ಮರಣೆ ಮಾಡ್ತಿದ್ದೀವಿ, ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ, ಶ್ರೀಮತಿ ಜ್ಯೋತಿಬಾಯಿ ಫುಲೆ ಅವರಿಗೆ 9 ವರ್ಷ. ಬಾಲ್ಯ ವಿವಾಹವನ್ನು ಕಂಡಂತಹ ಈ ದಂಪತಿಗಳು ದಾಂಪತ್ಯ ಜೀವನಕ್ಕಿಂತ ಶಕ್ತಿಗಳ ವಿರುದ್ಧ ಓಡಾಡುವಂತಹ ಒಂದು ಸನ್ನಿವೇಶ ಉಂಟಾಯಿತು. ಏನು ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಬೇಡ ಅನ್ನುವಂತಹ ಒಂದು ಅಧಿಕಾರ ಇರುವಂತಹ ಒಂದು ಸಮಾಜವಿತ್ತು. ಆ ಸಮುದಾಯದ ವಿರುದ್ಧ ಹೋರಾಡುವಂತಹ ಒಂದು ಸನ್ನಿವೇಶ ಈ ಒಂದು ದಂಪತಿಗಳಿಗೆ ಎದುರಾಯಿತು. ಹಾಗೆ ಇವರು ಮಹಿಳೆಯರಿಗಾಗಿಯೇ ಒಂದು
ಸಾಕಷ್ಟು ಶಾಲೆಗಳನ್ನು, ಸುಮಾರು 18 ಶಾಲೆಗಳನ್ನು ತೆರೀತಾರೆ. ಮಹಿಳಾ ಸಮಾಜಕ್ಕೆ ಆಗ್ತಿರುವಂತಹ ಘಾತುಕ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಮಾಡೋದಕ್ಕೆ ಪ್ರಮುಖವಾಗಿ ಶಿಕ್ಷಣವೇ ಒಂದು ಶಕ್ತಿ ಅಂತ ಮನವರಿಕೆಯಾಗಿ 18 ಶಾಲೆಗಳನ್ನು ತೆರೀತಾರೆ. ಇಲ್ಲಿ ಕಲಿಯುತ್ತಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಬೇರೆ ಶಾಲೆಯಲ್ಲಿ ಕಲಿಯುತ್ತಿರುವಂಥ ಗಂಡು ಮಕ್ಕಳ ಸಂಖ್ಯೆಗಿಂತ ಹೆಚ್ಚಾಗಿತ್ತು ಅನ್ನೋದು. ಸೊ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅಂತ. ಇವತ್ತು ಇಲ್ಲಿ ಗುರುಭವನದಲ್ಲಿ ನಾವು ಸಾವಿತ್ರಿಬಾಯಿ ಫುಲೆ ಜನ್ಮದಿನೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಮಾತೆಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಮಾತೆಯರೇ, ಜೊತೆಗೆ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಇತರ ನನ್ನ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನಾವು ಸಾವಿತ್ರಿಬಾಯಿ ಫುಲೆಯವರನ್ನು ಕೇಂದ್ರೀಕೃತವಾಗಿ ಮಾತನಾಡಿದಾಗ ಅವರು ಬೆಳಗಿದ ಜ್ಯೋತಿಯನ್ನು ನಾವೆಲ್ಲರೂ ಬೆಳಗ್ತಾ ಇರ್ತಕ್ಕಂಥವ್ರು. ಅದರಲ್ಲಿ KGF ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಶಿಕ್ಷಕರಿರೋದ್ರಿಂದ ಅದು ಸಾಬೀತುಪಡಿಸಿದೆ. ಇವತ್ತು KGFನಲ್ಲಿ ಅತಿ ಹೆಚ್ಚು ಮಹಿಳಾ ಶಿಕ್ಷಕರಿರ್ತಕ್ಕಂಥದ್ದು ಒಂದು KGF ತಾಲೂಕಿನ ಒಂದು ವಿಶೇಷತೆ. ಸೊ ಹಾಗಾಗಿ ಇಲ್ಲಿನ ಎಲ್ಲ ಗುರುಮಾತೆಯರಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ನಾನು ಒಟ್ಟಿಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಬೆಳಗ್ಗೆ ನಮ್ಮ ಶಾಲೆಯಲ್ಲಿ ಕೂಡ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲೊಂದು ಮಾತು ನನಗೆ ನೆನಪಿಗೆ ಬಂತು, ಅಲ್ಲೂ ಹೇಳಿದೆ, ಇಲ್ಲೂ ಹೇಳಕ್ಕೆ ಬಯಸ್ತೀನಿ. ಒಬ್ಬ ಶಿಕ್ಷಕ ಮನೆಯಲ್ಲಿ ತಂದೆಯಾಗಿರ್ತಾನೆ, ಶಾಲೆಯಲ್ಲಿ ಶಿಕ್ಷಕನಾಗಿರ್ತಾನೆ. ಆದರೆ ಒಬ್ಬ ಮಹಿಳಾ ಶಿಕ್ಷಕಿ ತರಗತಿಯಲ್ಲಿ ಬರೀ ಶಿಕ್ಷಕಿಯಲ್ಲ, ಜೊತೆಗೆ ತಾಯಿ ಕೂಡ ಆಗಿರ್ತಾರೆ. ಇದನ್ನ ನಾವು ಆ ಮಹಿಳೆಯಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಹಾಗಂತ ಪುರುಷರು ಯಾರು ಆ ಮನೋಭಾವ ಅಂದರೆ ಆ ರೀತಿ ಇರಲ್ಲ ಅಂತ ಹೇಳಲ್ಲ, ಬಟ್ ಮಹಿಳೆಯಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಪುರುಷರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ತಾಯಿಯ ಮಮತೆ, ಪ್ರೀತಿ, ವಾತ್ಸಲ್ಯ, ಕರುಣೆ ಇವೆಲ್ಲ ನಾವು ಪುರುಷರಲ್ಲಿ ಹೆಚ್ಚಾಗಿ ನೋಡಲಿಕ್ಕೆ ಸಾಧ್ಯ. ಅದು ತಾಯಿಯಲ್ಲಿ ಮಾತ್ರ ತಾಳ್ಮೆ ಅವೆಲ್ಲ ನೋಡಲಿಕ್ಕೆ ಸಾಧ್ಯ. ಹಾಗಾಗಿ ಒಬ್ಬ ಮಹಿಳಾ ಶಿಕ್ಷಕಿ ಒಂದು ಶಾಲೆಯಲ್ಲಿ ಇದ್ದಾರೆ ಅಂದರೆ ಆ ಮಕ್ಕಳಿಗೆ ಇನ್ನೊಬ್ಬ ತಾಯಿ ಅಲ್ಲಿ ಇದ್ದ ಹಾಗೇನೆ ಅರ್ಥ. ಸೊ ಹಾಗಾಗಿ ನಮ್ಮ KGF ತಾಲೂಕಿನ ಮಕ್ಕಳು, ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತೇನೆ. ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಮಹಿಳಾ ಶಿಕ್ಷಕಿಯರು. ಸೊ ಹಾಗಾಗಿ ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ದಿವಂಗತ ಶ್ರೀ ನಮ್ಮ ವಿನೋದ್ ಬಾಬು ಅವರನ್ನು ನೆನೆಸ್ಕೊಳ್ಳೇಬೇಕು. ಅವರು ಯಾವಾಗಲೂ ಹೇಳ್ತಾ ಇದ್ರು ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ಮಾಡಲೇಬೇಕು ಅಂತೇಳಿ. ಅವರು ಇದನ್ನು ಮೊದಲಿಗೆ ಪ್ರಾರಂಭ ಮಾಡಿದ್ದು ಬೆಮಲ್ನಲ್ಲಿ ಕಲಾಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಅಲ್ಲಿ ಮಾಡಿದ್ರು. ನಂತರ ಅದನ್ನು ನಾವು ಜೈನ್ ಕಾಲೇಜಲ್ಲಿ ಒಮ್ಮೆ ಮಾಡಿದ್ವಿ. ನಂತರ ಒಂದು ಸತಿ ನಾವು ಸರಳವಾಗಿ ಮಾಡಿದ್ವಿ. ಸೊ ಅದನ್ನು ಹಾಗೆ ನಾವು ಅದನ್ನು ಬಿಡಬಾರ್ದು ಅಂತೇಳಿ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹೀಗೆ ಈ ಸಂಪ್ರದಾಯ ಮುಂದುವರಲಿ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇಂಥ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ಇವತ್ತು ಭಾಳ ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ನಮ್ಮ KGFನಲ್ಲಿದೆ. ನಮ್ಮ ಸಹಕಾರ ತಮಗೆ ಯಾವಾಗಲೂ ಇರುತ್ತೆ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅಂತ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಏನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಶಿಕ್ಷಣಾಧಿಕಾರಿಗಳಾಗಿ ಎಲ್ಲರ ಅಚ್ಚುಮೆಚ್ಚುಗೆ ಪಾತ್ರರಾಗಿರ್ತಕ್ಕಂಥ ಶ್ರೀಮತಿ ಸೈದಾಬಿ ಮೇಡಮ್ನವರೇ ಮತ್ತು ಮಲ್ಲಿಕಾ ಮೇಡಮ್ ಅವರೇ ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರು ಉಮಾ ಮೇಡಮ್ ಅವರೇ ಮತ್ತು ಖಜಾಂಚಿ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಸ್ನೇಹಿತರೆ, ಈಗಾಗಲೇ ಕೂಡ ಎಲ್ಲರೂ ನಾವು ಸಾವಿತ್ರಿ ಬಾಪುಲೆಯನ್ನು ಕುರಿತು ಅವರ ಗುಣಗಾನವನ್ನು ಮಾಡಿದ್ದೀವಿ. ಅದರ ಉದ್ದೇಶ ಒಂದೇ, ಹೆಣ್ಣೊಂದು ಕಲಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಲೆಯೊಂದು ತೆರೆದಂತೆ. ಅನ್ನ, ಅಕ್ಕರೆ, ಅಕ್ಷರ ಈ ಮೂರು ಅಡಗಿರ್ತಕ್ಕಂಥದ್ದು ಒಂದು ತಾಯಿ ಹೃದಯದಲ್ಲಿ. ಒಂದು ತಾಯಿ ಒಂದು ಇಡೀ ದೇಶವನ್ನೇ ಆಳಬಲ್ಲಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವಳು. ಒಂದು ಮನೆಯನ್ನು, ಒಂದು ಸರ್ಕಾರವನ್ನು, ಇಡೀ ಸಮಾಜವನ್ನು ಬೇಕಾದರೆ ಒಂದು ಒಳ್ಳೆಯ ದಾರಿಗೆ ತರುವಂತಹ ಒಂದು ಶಕ್ತಿ ಇರ್ತಕ್ಕಂಥ ಒಂದು ಹೆಣ್ಣು ನಮಗೆ ಸಾವಿತ್ರಿ ಬಾಪುಲೆ ಅವರು ತೋರಿಸಿದಂತಹ ದಾರಿಯಲ್ಲಿ ಗೊತ್ತಾಗುತ್ತೆ. ಶಾಲಾ ಶಿಕ್ಷಕ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳು ಒಂದಾಗಿದ್ದೀವಿ. ಒಟ್ಟಾಗಿ ಒಳ್ಳೆಯ ವಾತಾವರಣ ಇದೆ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ನಾವು ಮೊದಲಿರ್ತೀವಿ. ಏನೇ ಸಮಸ್ಯೆ ಇರಲಿ ದಯವಿಟ್ಟು ನಮ್ಮೊಂದಿಗೆ ಹಂಚ್ಕೊಳ್ಳಿ.
ಕನಿಷ್ಠ ವಾರದಲ್ಲಿ 4 ದಿವಸ ಕಚೇರಿ ಹತ್ರ ನಾವು ಸಾಯಂಕಾಲ ಶಾಲಾವಧಿ ಮುಗಿದ ಮೇಲೆ ಇರ್ತೀವಿ. ನಿಮ್ಮ ಸಮಸ್ಯೆಗಳು ದಯವಿಟ್ಟು ನಮ್ಗೆ ಹೇಳಿ. ನಿಮ್ಮ ಸಮಸ್ಯೆಗಳನ್ನು ಸ್ಪಂದಿಸೋದಕ್ಕೆ ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ದೀರಿ. ಅದರಲ್ಲೂ ನನಗೆ 2 ಸಂಘದಲ್ಲೂ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ತುಂಬ ಆಭಾರಿಯಾಗಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಸ್ಪಂದಿಸೋದ್ರಲ್ಲಿ ಯಾವುದೇ ರೀತಿ ನಾವು ಹಿಂದೆ ಇರೋದಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಒಂದು ಗುಣಗಳನ್ನು ನಾವು ಅಳವಡಿಸ್ಕೊಂಡು ಅಷ್ಟು ಮಾತ್ರ ನಾವು ಮಾಡೋಕ್ಕಂತೂ ಆಗಲ್ಲ. ಯಾಕಂದರೆ 200 ವರ್ಷ ಆದ ನಂತರನೂ ಅವರ ಸಾಧನೆಗಳ ಗುಣಗಾನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ದೇಶದಲ್ಲಿನೇ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಎಷ್ಟೊಂದು ಕಷ್ಟಪಟ್ಟು ಆ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಇವತ್ತು ನಮಗೆ ಎಲ್ಲ ಟೀಚರ್ಸು, ನಮ್ಮ ಮನೆಯವರು ಎಲ್ಲರೂ ಸಪೋರ್ಟಲ್ಲಿದ್ದಾರೆ. ನಮ್ಮ ಜೆಂಟ್ಸ್ ಟೀಚರ್ಸು, ನಮ್ಮ ಅಸೋಸಿಯೇಷನ್ಸ್ ಅವರೆಲ್ಲ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಆವಾಗಲೂ ಏನು ನಮಗೆ ಮೊಟ್ಟೆ ಸಮಸ್ಯೆ, ಅಡುಗೆ ಸಮಸ್ಯೆ ಎಲ್ಲ ಕಾಣಿಸ್ತಾ ಇದೆ. ಆ ಟೈಮಲ್ಲಿ ರಮೇಶ್ ಸರ್ ಹೇಳ್ದಂಗೆ ಗೊಬ್ಬರ ಹೊಡಿತಾ ಇದ್ರು ಅವ್ರ ಮೇಲೆ. ಬಹುಶಃ ಅಂತಹ ಸಮಸ್ಯೆಗಳೆಲ್ಲ ಇದ್ದಿದ್ರೆ ನಾವು ಆ ಕೋಪ ಎಲ್ಲ ನಮ್ಮ ಮನೆಯವ್ರ ಮೇಲೆ ತೆಗಿತಾ ಇದ್ವೋ ಏನೋ ಅಲ್ವಾ. ಸೊ ಆ ಸೆಲ್ಫ್ಲೆಸ್ ಸರ್ವೀಸು ಅಂದರೆ ಅವರೇ ಫಸ್ಟು ಅನ್ಎಜುಕೇಟೆಡು. ಅವ್ರಿಗೆ ಎಷ್ಟು ಆಸಕ್ತಿ ಇದ್ದರೆ ಅವ್ರ ಗಂಡನ ಹತ್ರ ನಾನು ಓದ್ಕೋಬೇಕು ಅಂತ ಹೇಳಿ ಅವ್ರ ಹತ್ರ ಓದ್ಕೊಂಡು ಆಮೇಲೆ ಸಮಾಜಕ್ಕೆ ಆ ಸೇವೆಯನ್ನು ನಾನು ಕೊಡಬೇಕು. ಇವಾಗ ನಾವು ಆ ಟೈಮ್ 200 years ಬ್ಯಾಕ್ ಇರುವಂತಹ ಸಮಸ್ಯೆಗಳು ನೋಡಕ್ಕೆ ಹೋದರೆ ವಿ ಹ್ಯಾವ್ ನಥಿಂಗ್, ನೋ ಪ್ರಾಬ್ಲಮ್ಸ್ ಎಟ್ ಆಲ್. ಆ ಟೈಮಲ್ಲಿ ಎಷ್ಟೊಂದು ಸಮಸ್ಯೆಗಳು. ಅಂಥ ಟೈಮಲ್ಲಿ ಅವರು ಮುಂದಕ್ಕೆ ಬಂದು ಹೆಣ್ಮಗು ಶಾಪನೂ ಇಲ್ಲ, ಹೆಣ್ಮಗು ಪಾಪನೂ ಇಲ್ಲ. ನಮ್ಮ ಟೀಮ್ ತುಂಬ ಚೆನ್ನಾಗಿ ಹಾಡಿದ್ರು ಅದು. ಸೊ ಹೆಣ್ಮಗು ಒಂದು ಪುಣ್ಯ. ಹೆಣ್ಮಗು ಎಲ್ಲಿರ್ತಲೆ ಅಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ. ಪ್ರತಿ ಒಂದು ಕೆಲವೇ ದಿನಗಳಾದರೂ ಸಹ ತಮ್ಮ ಫುಟ್ ಪ್ರಿಂಟ್ ಅನ್ನು ಬಿಟ್ಟು ತೆರಳುತ್ತಿದ್ದಾರೆ. ಅವರಿಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮದ ಪರವಾಗಿ, ಸರ್ಕಾರಿ ನೌಕರರ ಸಂಘದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರ ಪರವಾಗಿ ಅವರ ಮುಂದಿನ ಜೀವನವು ಉತ್ತಮ ಆಯುಸ್ಸು, ಆರೋಗ್ಯ ಭಾಗ್ಯದೊಂದಿಗಿದ್ದು ಅವರ ವೃತ್ತಿ ಜೀವನವು ಯಶಸ್ವಿಯಾಗಲಿ, ಅವರ ಸೇವೆ ಇನ್ನು ಎಲ್ಲರಿಗೂ ಲಭಿಸುವಂತಾಗಲಿ ಎಂದು ಶುಭ ಹಾರೈಸುತ್ತೇವೆ. ಧನ್ಯವಾದಗಳು ಮೇಡಮ್. ಶ್ರೀ ರಮೇಶ್ ಸರ್ ಅವರಿಗೆ ಸಾವಿತ್ರಿ ಬಾಪುಲೆ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪರವಾಗಿ ನೋಡಿ ಸರ್, ಎಲ್ಲ ಪಾರ್ಶಾಲಿಟಿ. ಇವರ ನಂತರ ಪ್ರಾಥಮಿಕ ಶಾಲಾ ವಿಭಾಗ ಎಲ್ಲರೂ ಕೂಡ ರೆಡಿಯಾಗಿರ್ಬೇಕು. ಈಗ ಪಟ್ಟಿ ಓದ್ತಾ ಇದ್ದೀನಿ. ಭಾಗ್ಯಮ್ಮ ಎನ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯರಿಗೂ ಕೂಡ ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಿಲ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀವಿ. ಮೇಡಮ್, ನೀವು ಹಿಂದೆ ಬರಬೇಕು. ನಿಮ್ಮ ಮೊಬೈಲ್ ಎಲ್ಲರಿಗೂ ಕಾಣಿಸ್ತಾ ಇದೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಪ್ರಶಸ್ತಿ ಸಮಾರಂಭ ಮುಗಿಯುತ್ತೆ. ಧನ್ಯವಾದ. ಮುನ್ನಡೆ ಸರ್. ರೆಡಿ. ಅದೇ ರೀತಿಯಾಗಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು. ಮಾಡ್ತಾ ಇದೆ
ಇದೇ ರೀತಿಯಾಗಿ 5 ವರ್ಷಗಳ ಕಾಲ ಉತ್ತಮವಾದ ಸೇವೆಯನ್ನು ಮಾಡಬೇಕು. ನಮ್ಮ ನೌಕರ ಸಮಸ್ಯೆಗಳನ್ನು ಬಗೆಹರ ಪರವಾಗಿ, ಹೈಸ್ಕೂಲ್ ಶಿಕ್ಷಕರ ಪರವಾಗಿ, ಅನುದಾನದ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ಸಾವಿತ್ರಿಬಾಯಿ ಫುಲೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟಂತ ಎಲ್ಲ ಮಾತೆಯರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ಬೆಳಿಗ್ಗೆಯಿಂದ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂತಹ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ